ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ ಸೆಕೆಂಡಲ್ಲಿ ಬಂದು ಶ್ರೀ ಕಂಬ ನರಸಿಂಹಸ್ವಾಮಿ ಹಾಗೂ ಪಾಲ್ಕರಮ್ಮ ಸ್ವಾಮಿ ಏನು ಹೇಳಿದ್ನಲ್ಲ, ಸೊ ಆಲ್ರೆಡಿ ದೇವ್ರು ಬಂದಿದ್ದಾರೆ ಅಶ್ವತ್ಥ ಕಟ್ಟೆಗೆ. ಸೊ ನಾವು ದೇವ್ರನ್ನ ಅಲಂಕಾರ ಮಾಡಿ ಎರಡು ದೇವರಿಗೆ ಹೂ ಹೊಂಬಾಳೆ ಇಟ್ಟು ಪೂಜೆ ಮಾಡಿ ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ನಾವು ಮನೆ ಒಳಗಡೆ ಕರ್ಕೊಂಡು ಹೋಗ್ತೀವಿ. ನೋಡಿ, ಈಗ ಆಲ್ರೆಡಿ ಪೂಜೆ ಕಾರ್ಯಕ್ರಮ ಶುರುವಾಗಿದೆ. ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ತೋರಿಸ್ತಾ ಇರೋದು ನಾನು ಲಂಚ್ಗೆ ಅರೇಂಜ್ ಮಾಡಿರೋ ಸೀಟಿಂಗ್ ಅರೇಂಜ್ಮೆಂಟ್ಸ್. ಡೇ 1 ಸಿಹಿ ಅಡುಗೆ ಮಾಡಿಸಿದ್ರು, ಬೂಂದಿ ಪಾಯಸ, ಪಲಾವ್ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿಸಿದ್ರು. ಡೇ 2 ಕಂಪ್ಲೀಟ್ ಬಾಡೂಟ, ಮಟನ್ ಸಾರು, ಮಟನ್ ಚಾಪ್ಸ್, ಬೋಟಿ ಗೊಜ್ಜು ಮತ್ತು ಪೆಪ್ಪರ್ ಚಿಕನ್, ಮೊಟ್ಟೆಗೆ ನುಗ್ಗೆ ಸೊಪ್ಪು ಹಾಕಿ ಫ್ರೈ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ನಾವು ಮಟನ್ ತಿನ್ನಲ್ಲ ಅಂತ ಹೇಳಿ ನಮಗೆ ಚಿಕನ್ ಚಾಪ್ ಸಪ್ರೇಟಾಗಿ ಮಾಡಿಸಿದ್ರು, ಅದಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಒಂದೇನಂತಂದರೆ ಫಸ್ಟ್ ಹಂತಿಗೆ ಮಳೆ ಬಂದುಬಿಡ್ತು, ಪೂರಿ ತಿನ್ನೋಕ್ಕಾಗಿಲ್ಲ, ಅದೊಂದು ಬೇಜಾರು. ಪೂಜೆ ಆಯಿತು, ಮಂಗಳಾರತಿ ಕೊಡ್ತಿದ್ದಾರೆ. ಎಲ್ಲರಿಗೂ ಮಂಗಳಾರತಿ ತೊಗೊಂಡ ನಂತರ ಎರಡು ದೇವರು ಮೆರವಣಿಗೆ ಸಿದ್ಧವಾಗಿರುತ್ತೆ. ಈ ದೇವರು ಕಂಬದ ನರಸಿಂಹಸ್ವಾಮಿ, ಹಾಗೆ ಪಕ್ಕದಲ್ಲಿರೋ ದೇವರು ಬಂದು ಶ್ರೀ ಪಾಲ್ಕರಮ್ಮ ದೇವರು. ಸೊ ಎಲ್ಲ ರೆಡಿ ಆಗಿ ಪ್ರತಿಯೊಬ್ಬರು ಬಂದಿರೋ ಎಲ್ಲ ಕಸಿನ್ಸು ಮತ್ತು ರಿಲೇಟಿವ್ಸ್ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ಹಾಗೆ ಗ್ರಾಮಸ್ಥರು ಪೂಜೆ ಮಾಡಿ ಪೂಜೆ ಎಲ್ಲ ಆದ ನಂತರ ಈಗ ಮೆರವಣಿಗೆ ಸಿದ್ಧತೆ ಆಗಿದೆ. ಓಂ ಅಂಬಳೇಶ ಬರಾಕು. ಮನೆ ಎದುರುಗಡೆನೇ ಅಶ್ವತ್ಥ ಕಟ್ಟೆ ಇರೋದ್ರಿಂದ ಅಲ್ಲಿಂದ ದೇವ್ರನ್ನ ಕರ್ಕೊಂಡು ಎಲ್ಲ ಅಲಂಕಾರ ಮಾಡಿ ದೇವ್ರನ್ನ ಕರ್ಕೊಂಡು ಊರೊಳಗಡೆ ಮೆರವಣಿಗೆ ಹೋಗ್ತಾ ಇದ್ದೀವಿ. ಊರಲ್ಲೆಲ್ಲ ಪೂರ್ತಿ ಗ್ರಾಮದಲ್ಲೆಲ್ಲ ಮೆರವಣಿಗೆ ಆಗಿದ ನಂತರ ಮನೆ ಒಳಗಡೆ ನಾವು ಬರ್ಮಾಡ್ಕೊಳ್ತೀವಿ.
ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡಾದ ನಂತರ ಮನೆಯೊಳಗೆ ಬರಮಾಡ್ಕೊಳ್ತಾ ಇದ್ದೀವಿ. ನೋಡಿ ಕಳಸ, ಎರಡು ದೇವರಿಗೆ ಎರಡು ಕಳಸ ಹೊತ್ಕೊಂಡು ಇರೋರು ಮುಂದೆ ಹೋಗ್ತಿದ್ದಾರೆ. ಹಾಗೆ ದೇವರು ಸಹ ಬರ್ತಾ ಇದೆ. ಇವಾಗ ಕಂಬದ ನರಸಿಂಹಸ್ವಾಮಿ ಹಾಗೂ ಪಾಲ್ಕರಮ್ಮ ದೇವಿ ಎರಡೂ ದೇವರುಗಳನ್ನ ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ನಾವು ಮನೆ ಒಳಗೆ ಕರ್ಕೊಂಡ್ಬರ್ತಾ ಇದ್ದೀವಿ. ಒಳಗಡೆ ಬರೋದಕ್ಕಿಂತ ಮುಂಚೆ ನಾವು ದೇವ್ರಿಗೆ ಆರತಿ ಮಾಡಿ ಒಳಗೆ ಕರ್ಕೊತೀವಿ. ಒಳಗೆ ಕರ್ಕೊಂಡು ಉತ್ಸವ ಮೂರ್ತಿನ ಮನೆ ಒಳಗಡೆ ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಆರತಿ ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ದೇವ್ರನ್ನ ಒಂದಿನ ಪೂರ್ತಿ ನಮ್ಮ ಮನೆಯಲ್ಲೇ ಇಟ್ಕೊಂಡು ದೇವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಕೊಡ್ತೀವಿ. ಹೀಗೆ ದೇವ್ರ ಕಾರ್ಯ ಮಾಡಿರೋ ವಿಡಿಯೋ ಮುಗೀತು. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ.